ನಂದು ಹಂಗೆ ಇತ್ತು ಅಂತ ಒಂದು ಟೈಮಲ್ಲಿ. ಕಾಂಪ್ಲಿಕೇಟ್ ಎಲ್ಲ ಮ್ಯಾರೇಜ್ ಲೈಫು ಹಾಗೆ ಆಗುತ್ತೆ ಸೂರಜ್, ಅದು ನಾನು ಇವಾಗೂ ಬರ್ಕೊಡ್ತೀನಿ. ಅಲ್ಲ ಈಗ ಒಂದು ಮದುವೆ ಆಗ್ಬಿಟ್ಟು ಕೀಪ್ ಇಟ್ ಸಿಂಪಲ್. ಈಗ ಈ ಲಿವ್ ಇನ್ ಓಪನ್ ರಿಲೇಷನ್ಶಿಪ್ ಅದೆಲ್ಲ ತುಂಬ ಕಾಂಪ್ಲಿಕೇಶನ್ಸ್. ಅದು ಏನಕ್ಕೆ ಅಂದರೆ ಅದು ಏನಾಗ್ತಿದೆ ಅಂದರೆ ಟೂ ಮಚ್ ಇನ್ಫಾರ್ಮೇಷನ್. ನಾವು ಬ್ರೈನ್ ಮುಂಚೆ ಏನು ಗೊತ್ತಾ, ಪ್ರೊಸೆಸಿಂಗ್ ತುಂಬ ಕಮ್ಮಿ ಇರೋದು. ಇವಾಗ ನೋಡು, ಮುಂಚೆ ಆದರೆ ಬರೀ 1 GB ಕಾರ್ಡ್ ಬರೋದು, ಈಗ TVಯಲ್ಲಿ ಬರುತ್ತೆ. ಯು ಕ್ಯಾನ್ ಸ್ಟೋರ್ ಮೋರ್. ಹಂಗೆ ಒನ್ ಡೇ ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ ನಿನ್ನ ತಲೆಗೆ ತುಂಬುತ್ತೆ. ಎಲ್ಲರೂ ತಲೆ ತುಂಬಿ 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 ಏನಾಗ್ಬಿಡತ್ತೆ ಅಂದರೆ ನಮಗೆ ಹಂಗಿರ್ಬೇಕು, ಹಿಂಗಿರ್ಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು, ವಿಲಿವಿನಲ್ಲಿ ಇರಬೇಕು, ಅಫೇರ್ಸ್ ಇಟ್ಕೋಬೇಕು, ಆ ಹುಡುಗಿನ ಮಾತಾಡ್ಬೇಕು, ಈ ಹುಡುಗಿನ ಮಾತಾಡ್ಬೇಕು, ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನೀನು ಯೋಚನೆ ಮಾಡಿಲ್ಲ ಅಂದ್ರೂ ಪ್ರೊಸೆಸ್ ಆಗ್ತಾ ಇರುತ್ತೆ ನಿನ್ನ ಮೈಂಡಲ್ಲಿ. ಯು ಬಿಕಮ್ಸ್ ಟೂ ಚಾಲೆಂಜಿಂಗ್ ಫಾರ್ ಯು ಕಂಟ್ರೋಲ್ ಮಾಡೋದು. ಇದು ಇದು ನಿನ್ನ ಕಣ್ಣು ಮುಂದೆ ಎಲ್ಲ ಆಪ್ಷನ್ ಬರ್ತಾನೆ ಇರುತ್ತೆ. ನೀನು ಆರ್ಡರ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಹೇಳು, ಕೀಪ್ ಈಟಿಂಗ್. ಅದೇ ನೀನು ಕಂಟ್ರೋಲ್ ಮಾಡಿದ್ರೆ ಹಂಗೆ ಎಲ್ಲ ನಿನ್ನ ಕಣ್ಮುಂದೆ ಓಡಾಡ್ತಿರ್ತವೆ ಎವ್ರಿಥಿಂಗ್. ಅದನ್ನ ಅವಾಯ್ಡ್ ಮಾಡೋದೇ ಅಲ್ವಾ ನಿನ್ನ ಕೈಲಿರೋದು. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಲು, ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಹಂಗೆ ನಿನ್ನ ಥಾಟ್ ಕೂಡ ಏನಕ್ಕಾದ್ರೂ ಯೂಸ್ ಮಾಡ್ಕೋ. ನಂಗೆ ಹೆಂಗೆ ಅಂದರೆ ಈಗ ಲಾಸ್ಟ್ ಒಂದು 2 years ಟಂಗು ಮತ್ತು ಲಸ್ಟ್ ಇವೆರಡನ್ನು ಕಂಟ್ರೋಲ್ ಮಾಡಿಬಿಟ್ರೆ ನಿನ್ನ ಲೈಫಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಕಂಟ್ರೋಲ್, ನಿಜ ನಿಜ ಇವೆರಡೇ ನಾನು ನಂಬ್ತೀನಿ. ಅದು ಇವೆರಡು ಕಂಟ್ರೋಲ್ ಮಾಡಬೇಕು ನೀವು. ಹೆಂಗೆ ಅಂದರೆ ಈಗ ಪಾಸ್ಟ್ ಒಂದು 1.5-2 years ಕರಿಯರ್ ಕಡೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಸ್ವಲ್ಪ ಸೀರಿಯಸ್ ಆದಾಗಿಂದ ಇದೆಲ್ಲ ಒಂಥರ ಕ್ಯಾರೇ ಇಲ್ಲ ನಂಗೆ ಬಿಟ್ಬಿಟ್ಟಿದ್ದೀನಿ. ಕೆಲಸದ ನನಗೆ ಡೌಟ್ ಬಂದ್ಬಿಡುತ್ತೆ, ಏನಾಗ್ತಿದೆ, ಯಾಕೆ ಅದ್ರ ಕಡೆ ನಾನು ಯೋಚನೆ ಮಾಡ್ತಿಲ್ಲ, ವಯಸ್ಸಾಗ್ತಿದೆ ಹಂಗೆ ಹಿಂಗೆ. ಹಂಗೇನಿಲ್ಲ ಕಣ. ಏನಕ್ಕೆ ಅಂದರೆ ಇವಾಗ ನೋಡು, ಒಂದು ಹೇಳ್ತೀನಿ ನೋಡು, ಇವಾಗ ವೆನ್ ಯು ಸಿ ಆಲ್ ದಿಸ್ ದೊಡ್ಡ ಆ್ಯಕ್ಚುಲಿ ಅಲ್ಲಿ ನನಗೆ ಹಾಕ್ತಾ ಇದ್ದೀನಿ ಅಂತ. ಸೊ ನಾವು ಕೂಡ ನೋಡ್ಬೋದಲ್ವಾ, ಓಕೆ ಅವರು ಸತ್ಯವಾಗಿ ಅವರು ಎಲ್ಲರೂ ಡಿಸರ್ವಿಂಗ್ ಇದ್ದಾರೆ, ಅದಕ್ಕೆ ಅವರಿಗೆ ಬಿಟ್ಕೊಡಲ್ಲ ಅಂತ. ಅರ್ಥ ಆಯ್ತಾ? ಹಾಗೆ ರೀಸನ್ ಹೇಳ್ತಾ ಇದ್ದೀನಿ ನಾನು. ಎಂಥ ಪ್ರೊಫೆಷ್ನಲ್ ರೀಸನ್ ಎಂತ ಬೇಡ, ನಮಗೆ ಅಂತ ಫೀಲ್ ಆಗ್ತಾ ಉಂಟು ಅದೇ ಹೇಳ್ದು ಅಷ್ಟೇ. ಸ್ಟ್ರಾಂಗ್ ವೀಕ್ ಸ್ಟ್ರಾಂಗ್ ಅದೇ ಅಂತ ಹೇಳಲಿಲ್ಲ ಬಿಗ್ ಬಾಸ್ ಮಾಡಲಿಕ್ಕೆ. ಸೊ ನಿಮ್ಮ ಪ್ರಕಾರ ಅವರ ಇಂಡಿವಿಜುವಲ್ ಆಟ ಆಡ್ತಾ ಇದ್ದಾರೆ, ಅವ್ರು ಸ್ಟ್ರಾಂಗ್ ಇದ್ದಾರಲ್ಲ, ಸೊ ಇವ್ರನ್ನೆಲ್ಲ ಒಂದು ಗ್ರೂಪಲ್ಲಿ ಹಾಕಿ, ಸೊ ಇವ್ರದ್ದು ಗ್ರೂಪಲ್ಲಿ ಹಾಕಿ ಸ್ಟ್ರಾಂಗ್ ಅವ್ರ ಜೊತೆ ತೋರಿಸಿ ನೀವೆಷ್ಟು ಸ್ಟ್ರಾಂಗ್ ಇದ್ದೀರ ಅಂತ. ಒಳ್ಳೆ ಹುಡುಗಿರು. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನೇ ಇದೆ, ತುಂಬ ಇದೆ ನನ್ನ ಹತ್ರ ಇನ್ಫಾರ್ಮೇಷನ್. ಆಚೆ ಹೋದ್ಮೇಲೆ ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಬಿಟ್ರೆ ನಿಮ್ಮ ಕೈ ಕಾಲು ನಡ್ಕ ಬಂದು 18 years ಒಬ್ಬನೇ ಇರೋದು ನಾನು. ಯಾವಾಗ ನೀವು ಒಬ್ಬರೇ ಇರೋಕ್ಕೆ ಶುರು ಮಾಡಿದ್ದು? ಯಾವ ಏಜ್? 17-18 ಇಂದ. ಓ, ಏನು ಸ್ಟಡೀಸ್ಗೆ ಅಂತ ಹೊರಗೆ ಬಂದ್ಬಿಟ್ರೆ. ಈಗ ನೀವು ಹೇಳಿದ್ದು ಹೇಗೆ, ನಿಮ್ಮ ರೀಸನ್ ನೀವು ಹೇಗೆ ಹೇಳಿದ್ರು, ನನ್ನ ರೀಸನ್ ಕೂಡ ಹಾಗೆ. ನಿಮಗೆ ವ್ಯಾಲಿಡ್ ಅಂತ ಅನ್ಸುತ್ತೋ, ನೀವು ಹೇಗೆ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದೀರೋ, ನಾನು ನಂದೇನು ಮಾಡ್ಕೊಳ್ತಿದ್ದೀನಿ ಅಂತ ನಾನು ಜಸ್ಟಿಫೈ ಮಾಡ್ಕೊಳ್ತೀನಿ. ನಾನು ಆಕ್ಚುಲಿ ಇಲ್ಲಿ ಅಂತ ಮಾತಾಡಿದ್ದೀನಿ ಅಲ್ವಾ, ಅಲ್ಲಿ ಕೂಡ ನನ್ನ ಅದೇನೇ ಸೇಮ್ ಟ್ರ್ಯಾಕ್, ನಾನು ಅದನ್ನೇ ಮಾಡೋದು. ಬೇರೆ ಇತ್ತು. ಹಲೋ, ಏನು ಕಿವಿ ನೋವಾಗಲ್ಲ ಇದನ್ನ ಹಾಕೋಂಗೆ? ಕಿವಿಯಲ್ಲೆಲ್ಲ ಮಸಲ್ ಬಂದಿರ್ತದೆ. ಎಷ್ಟು ಆರ್ನಮೆಂಟ್ಸ್ ಆಗ್ತದೆ ನಾನು. ಅದೇ ನೀನು ಚೆನ್ನಾಗಿ ರೆಡಿ ಆಗ್ತೀಯ, ನೀಟಾಗಿ ರೆಡಿ ಆಗ. ಎಲ್ಲರಿಗೂ ರೆಡಿ ಆಗೋದು ಬರಲ್ಲ. ಬಟ್ ನಾನು ಹೇಳ್ದಂಗೆ ಮಾಡು ಹೋದ್ಮೇಲೆ. ಅವತ್ತು ಹೇಳಿದ್ನಲ್ಲ ವರ್ಕೌಟ್,
ನೀನು ಬಾ ನಿಂಗೆ ಮಾಡಿಸ್ತೀನಿ. ಏನೋ ಪ್ರಾಬ್ಲಮ್ ನಿಂಗೆ. ಸುಮ್ಮನೆ ಕೂತ್ಕೋ ಏನು